ಈಗ ಡಿಜಿಟಲ್ ಯುಗ ಹೋದ್ರೂ ಆನ್ಲೈನ್ ವ್ಯವಹಾರ ಹೀಗೆ ನ್ಯಾಯಬೆಲೆ ಅಂಗಡಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಆದರೆ ಇಲಾಖೆಯ ಈ ಕ್ರಮ ಫಲಾನುಭವಿಗಳಿಗೆ ವರವಾಗುವ ಬದಲು ಅಲೆದಾಡುವಂತೆ ಮಾಡಿಬಿಟ್ಟಿದೆ. ಅನ್ನಭಾಗ್ಯ ಯೋಜನೆಗೆ ತಟ್ಟಿದ ಸರ್ವರ್ ಸಮಸ್ಯೆ ಬಿಸಿ. ಅಕ್ಕಿ ಸಿಗದೆ ಬರಿಗೈಯಲ್ಲೇ ಫಲಾನುಭವಿಗಳು ವಾಪಸ್. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪಡಿತರ ಅಕ್ಕಿ ಪಡೆಯುವುದಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದೆ. ಆದರೆ ಕಳೆದ 4 ದಿನಗಳಿಂದ ಸರ್ವರ್ ಸಮಸ್ಯೆ ಫಲಾನುಭವಿಗಳಿಗೆ ತಲೆನೋವು ತಂದಿದೆ. ಪಡಿತರ ಪಡೆಯುವುದಕ್ಕೆ ಬಂದವರು ಗಂಟೆಗಟ್ಟಲೆ ಕಾದು ಕುಳಿತರೂ ಪಡಿತರ ಅಕ್ಕಿ ಸಿಗ್ತಾ ಇಲ್ಲ. ಇನ್ನು ಈ ಹಿಂದೆ ಬಯೋಮೆಟ್ರಿಕ್ ಪಡೆದು 5 ನಿಮಿಷದಲ್ಲಿ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ರಂತೆ. ಆದ್ರೀಗ ದಿನಪೂರ್ತಿ ನಿಂತರೂ ಅಕ್ಕಿ ಸಿಗ್ತಾ ಇಲ್ಲ. ಈ ತಿಂಗಳು ಮುಗಿಯೋದಕ್ಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದು ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳ ಕೈ ಸೇರಿಲ್ಲ. ಸರ್ವರ್ ಪ್ರಾಬ್ಲಮ್ ಇದೆ. ನಮಗೆ ಬಂದ ತಕ್ಷಣ ಕೊಡ್ತಾರೆ, ಅವರೇನಿಲ್ಲ ಇಲ್ಲ ಬಂದಾಗೆಲ್ಲ ಸಿಗುತ್ತೆ ಮೇಡಮ್. ಒಂದೊಂದ್ಸರಿ ಈ ಥರ ಸಮಸ್ಯೆ ಆಗುತ್ತೆ, ಒಂದೊಂದ್ಸರಿ ಆಗಲ್ಲ ಮೇಡಮ್ ತಗೊಂಡು. ಸರ್ವರ್ ಸಮಸ್ಯೆ ಬಗ್ಗೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಹೊಸ ಸಿಸ್ಟಮ್ಸ್ ಗಳನ್ನ ಅಳವಡಿಕೆ ಮಾಡ್ತಾ ಇರೋದ್ರಿಂದ ಸರ್ವರ್ ಸಮಸ್ಯೆ ಅಂತಿದ್ದಾರಂತೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ದಾಸ್ತಾನು ಇದ್ರೂ ಫಲಾನುಭವಿಗಳಿಗೆ ವಿತರಿಸಲಾಗ್ತಾ ಇಲ್ಲ. ಅಂಗಡಿಗಳ ಮುಂದೆ ಜನ ಬಂದು ಕಾದು ಕಾದು ವಾಪಸ್ ಹೋಗ್ತಿದ್ದಾರೆ. ಸರ್ವರ್ ಸರಿಯಾಗಿ ಬರ್ತಾರೆ ಕಾಯ್ತಾ ಒಂದು 10 ನಿಮಿಷ ಬಿಟ್ಟು ಬರ್ತದೆ, ಮತ್ತೆ ಬರ್ತದೆ, ಹೋಯ್ತದೆ, ಬರ್ತದೆ. ಈಗ ಒಂದು ತಿಂಗಳು ಜಾಸ್ತಿ ಆಗಿದೆ. ಜನ ಬಂದು ಕಾಯ್ತಾರೆ. ಈ ತಿಂಗಳು ಸರಿಪಡಿಸಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಈ ತಿಂಗಳು ಸರಿಪಡಿಸ್ಬಿಡ್ತಾರೆ ಅಂತ. ಏನೇ ಹೇಳಿ, ಪಡಿತರ ಪಡೆಯುವುದಕ್ಕೆ ಬ್ಯಾಗ್ ಹಿಡ್ಕೊಂಡು ಬಂದವರು ತಂಬು ಕೊಡೋದಕ್ಕಾಗದೆ ವಾಪಸ್ ಹೋಗ್ತಾ ಇದ್ದಾರೆ. ಅಧಿಕಾರಿಗಳು ಆದಷ್ಟು ಬೇಗ ಸರ್ವರ್ ಸಮಸ್ಯೆ ಬಗೆಹರಿಸಬೇಕಿದೆ. ಪೂರ್ಣಿಮಾ, TV9 ಬೆಂಗಳೂರು.